ಎಸ್, ಇವತ್ತು ಕರಪತ್ರ ಹಂಚೆ ಇದ್ದೀರಿ, ಏನ್ ಹೇಳ್ತೀರಿ? ಹೌದು ಸರ್, ನಾವು ಸುಮಾರು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಮತ್ತು ಸಾರಿಗೆ ಸಚಿವರ ಹತ್ರ ಮನವಿಗಳನ್ನ ಕೊಟ್ಟು ಸಾಕಾಗಿದೆ. ಹಾಗೂ ಸಿ ಎಂ ಜೊತೆಯಲ್ಲಿ 4 ಸಭೆ ಆಗಿದೆ. 4ನೇ ಸಭೆಯಲ್ಲಿ ಸಿ ಎಂ ಸಾಹೇಬ್ರು ಏನು ಹೇಳಿದ್ರು, ದಯವಿಟ್ಟೀಗ ನನಗೆ ಸಮಯ ಇರೋದಿಲ್ಲ, ಮುಂದಿನ ಸಭೆ ರಾಮಲಿಂಗಾರೆಡ್ಡಿ ಅಧ್ಯಕ್ಷತೆಯಲ್ಲಿ ಸಭೆ ಮಾಡಿ ನೀವು ಒಂದು ತೀರ್ಮಾನಕ್ಕೆ ತೊಗೊಂಡು ಬನ್ನಿ ಅಂತಂದರು. ಆದರೆ ಮೊನ್ನೆ ರಾಮಲಿಂಗಾರೆಡ್ಡಿ ಏನು ಶನಿವಾರ ಮೀಟಿಂಗ್ ಕರೆದಿದ್ರು, ಏನು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಏನು ಪಾಠ ಮಾಡಿದ್ರು ಅದೇ ಪಾಠವನ್ನು ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು 1/4/2026 ಅಗ್ರಿಮೆಂಟ್ ಮಾಡ್ತೀವಿ, 14 ತಿಂಗಳು ಅರಿಯರ್ಸ್ ಕೊಡ್ತೀವಿ ಅಂತಿದ್ದಾರೆ. 38 ತಿಂಗಳು ಅರಿಯರ್ಸ್ ಬರಬೇಕು, 1/1/24 ಅಗ್ರಿಮೆಂಟ್ ಆಗಿ ವೇತನ ಪರಿಷ್ಕರಣೆ ಆಗಬೇಕು. ನಮ್ಮ ಪ್ರತಿ 4 ವರ್ಷಕ್ಕೊಂದ್ಸಲಿ ಅಗ್ರಿಮೆಂಟ್ ಆಗೋ ಪದ್ಧತಿ ನಮ್ಮಲ್ಲಿದೆ ಅಲ್ವಾ. ಇವರು ಆದೇಶನ ಹೋದ ಸರ್ಕಾರ ತಪ್ಪು ಮಾಡಿದ ಆ ಆದೇಶ ಏನೂ ತಪ್ಪಾಗಿಲ್ಲ. 31/12/2019 ಮೂಲ ವೇತನಕ್ಕೆ 15% ಮರ್ಜ್ ಮಾಡಿದ್ದಾರೆ. 3 ವರ್ಷ ಕಂಟಿನ್ಯೂ ಆಗಿ ಇನ್ಕ್ರಿಮೆಂಟ್ ಕೊಟ್ಟಿದ್ದಾರೆ. 1/3/2023ಕ್ಕೆ ವೇತನಕ್ಕೆ ಸೇರಿಸಿದ್ದಾರೆ. ಅದನ್ನು ಇವರು ಬೇರೆ ಥರ ಗೈಡ್ ಮಾಡಿಕೊಂಡು ಕಾರ್ಮಿಕರಿಗೆ ಮೋಸ ಮಾಡೋಕ್ಕೆ 2 ವರ್ಷದ ಅರಿಯರ್ಸ್ ಕೊಡಬೇಕಾಯ್ತದೆ ಅಂದ್ಬಿಟ್ಟು ಈ ನಾಟಕಗಳು ಆಡ್ತಾ ಇದ್ದಾರೆ. ನಾನು ಸಿದ್ದರಾಮಯ್ಯ ಸಾಹೇಬರಲ್ಲಿ ರಾಮಲಿಂಗಾರೆಡ್ಡಿ ಸಾಹೇಬ್ ಮನವಿ ಮಾಡ್ಕೊಳ್ಳೋದು, ಬೇಡ ಸರ್, ಕಾರ್ಮಿಕರ ಉಸಿರು ತಗೊಳ್ಳೋದು ಬೇಡ, ಕಾರ್ಮಿಕರು ದುಡಿಯೋ ಜನ. ಈ ಶಕ್ತಿ ಯೋಜನೆನ ಸಕ್ಸಸ್ ಮಾಡಿದ್ದೀವಿ, ನಿಮ್ಮ ಸರ್ಕಾರಕ್ಕೆ ಒಳ್ಳೆಯ ಹೆಸರು ತಂದಿದ್ದೀವಿ. ದಯವಿಟ್ಟು ಏನು ಸೆಷನ್ ಮುಗಿದ ಮೇಲೆ ಸಭೆ ಕರೆದು ನೀವು ನ್ಯಾಯ ಕೊಡಿಸ್ತೀವಿ ಅಂತ ಹೇಳಿದ್ರಲ್ಲ, ಈಗ ಒಂದು ಸಭೆ ಕರೆದು ಮುಂದಿನ ದಿನಗಳಲ್ಲಿ ಈ ಯಾವುದೂ ಸ್ಟ್ರೈಕು ಹೋಗ್ದಿರಾ ತಡೆಗಟ್ಟಕ್ಕೆ ನಿಮ್ಮ ಕೈಲಿದೆ. ದಯವಿಟ್ಟು ಒಂದು ಸಭೆಯನ್ನು ಕರೆದು ನಮ್ಮ ಏನು 2 ಬೇಡಿಕೆಗಳಲ್ಲಿ ಇತ್ಯರ್ಥ ಮಾಡಬೇಕಂತ ಕೇಳ್ಕೊತೀನಿ. ಇಲ್ಲ ಅಂದರೆ ಏನು ನಾವಿವತ್ತು ಕರಪತ್ರ ಕೊಡೋಕ್ಕೆ ಬೀದಿಗೆ ಇಳಿದಿದ್ದೀವಿ, ಇದು ಕಾರ್ಮಿಕರ ಎಲ್ಲರ ಮನಸ್ಸಿಗೂ ತರ್ತಾ ಇದ್ವಿ. ಇಷ್ಟೆಲ್ಲ ಹೋರಾಟ ಮಾಡ್ಕೊಂಬಂದರು ನಮ್ಮನ್ನು ಕೇರ್ ಮಾಡ್ತಾ ಇಲ್ಲ ಅವರು. ಈಗ ಕಾರ್ಮಿಕರು ನೀವು ಎಚ್ಚೆತ್ಕೋಬೇಕು, ನೀವು ಬೀದಿಗೆ ಇಳಿಯೋವರೆಗೂ ಇವ್ರು ಯಾಕೋ ಸರ್ಕಾರ ಬಗ್ಗಂಗಿಲ್ಲ ಅಂತ ಕಾರ್ಮಿಕರಿಗೆ ತಿಳುವಳಿಕೆಯನ್ನು ಕೊಡ್ತಾ ಇದ್ದೀವಿ ಸರ್. ನಿಮ್ಮ ಹೆಸರು? ವೆಂಕಟರಮಣಪ್ಪ ಅಂತ, ನಾನು SC/ST ಎಂಪ್ಲಾಯೀಸ್ ಯೂನಿಯನ್ ಸ್ಟೇಟ್ ಜನರಲ್ ಸೆಕ್ರೆಟರಿ ಹಾಗೂ ಜಂಟಿ ಕ್ರಿಯಾ ಸಮಿತಿಯಲ್ಲಿ ಒಬ್ಬ ಡೈರೆಕ್ಟರಾಗಿ ಕೆಲಸ ಮಾಡ್ತಾಯಿದ್ದೀನಿ.